ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀವಿ. ನಮ್ಮ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ವಿ, ಒಂದು ಕ್ವಶನ್ ಆ್ಯಂಡ್ ಆನ್ಸರ್ದು ಒಂದು ವಿಡಿಯೋ ಮಾಡ್ತೀವಿ. ನಿಮ್ದು ಏನಾದರೂ ಡೌಟ್ಸು ಅಥವಾ ಕ್ವಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ತುಂಬ ಜನ ಹಾಕಿದ್ದೀರಾ. ಇನ್ಸ್ಟಾಗ್ರಾಮಲ್ಲೂ ಒಂದು ಸ್ವಲ್ಪ ಕಮೆಂಟ್ಸ್ ಬಂದಿದ್ದಾವೆ. ಸೊ ಅದನ್ನೆಲ್ಲ ತೊಗೊಂಡು ಈಗ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ವಿಡಿಯೋನ ಮಾಡ್ತೀವಿ. ಬನ್ನಿ ಶುರು ಮಾಡೋಣ. ಫಸ್ಟ್ ಕ್ವೆಶ್ಚನ್ ಒಂದು ಸ್ವಲ್ಪ ಕ್ವಶನ್ಸ್ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಸುಷ್ಮಿತಾಗೂ ತೋರಿಸಿಲ್ಲ. ಈಗ ಒಂದೊಂದಾಗೆ ಕೇಳ್ತಾ ಹೋಗೋಣ. ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಆರ್ ಯು ಫ್ರೆಂಡ್ಸ್ ಆರ್ ಲವರ್ಸ್ ಅಂತ ಹಾಕಿದ್ದಾರೆ. ನಾವು ಫ್ರೆಂಡ್ಸು ಅಲ್ಲ, ಲವರ್ಸು ಅಲ್ಲ. ನಾವಿಬ್ರು ನಮ್ದಿಬ್ರದ್ದು ಮ್ಯಾರೇಜ್ ಆಲ್ರೆಡಿ ಆಗಿದೆ. ಅದೇ ಫ್ರೆಂಡ್ಸು, ಲವರ್ಸು ಮತ್ತೆ ಗಂಡ ಹೆಂಡತಿ ಎಲ್ಲ ಹೌದು. ಎಲ್ಲ ಹೌದು. ಮ್ಯಾರೇಜ್ ಆದಮೇಲೆ. ಮ್ಯಾರೇಜ್ ಯಾವಾಗ ಆಗಿದ್ದು ಅಂದರೆ ಅಕ್ಟೋಬರ್ 20th ಆಗಿದ್ದು. ನಾವು ಯಾವ ಇಯರು? ಅಕ್ಟೋಬರ್ 2024 ಆಗಿದ್ದು. 2024 ಅಕ್ಟೋಬರ್ 20th 21st ರಿಸೆಪ್ಷನ್ ಇದು. ನಮ್ಮ ಮದುವೆಯಾಗಿ ಇನ್ನೂ 1.5 ವರ್ಷ ಆಗಿದೆ ಅಷ್ಟೇ. ಇನ್ನೂ 2 ವರ್ಷನೂ ಕಂಪ್ಲೀಟ್ ಆಗಲಿಲ್ಲ. ಆವಾಗಲೇ ಮದುವೆ ಡೇಟ್ ಮರ್ತೋಗಿದ್ದಾರೆ. ಅಕ್ಟೋಬರ್ 21st. ಅಕ್ಟೋಬರ್ 20 ಏನು? ಅಕ್ಟೋಬರ್ 20 ಬಂದ್ಬಿಟ್ಟು ರಿಸೆಪ್ಷನ್ನು, ಅಕ್ಟೋಬರ್ 21st ಬಂದ್ಬಿಟ್ಟು ಮ್ಯಾರೇಜು, ಅಕ್ಟೋಬರ್ 20 ಬಂದ್ಬಿಟ್ಟು ಬರ್ಡೇ ಇದೆ. ನನ್ನ ಬರ್ಡೇ ದಿನ ನನ್ನ ರಿಸೆಪ್ಷನ್ ಅಕ್ಟೋಬರ್ 20. ಅಕ್ಟೋಬರ್ 21 ನಮ್ಮಿಬ್ಬರ ಮ್ಯಾರೇಜ್ ಆಗಿತ್ತು. ಸೊ ನಾವು ಫ್ರೆಂಡ್ಸು ಕೂಡ, ಲವರ್ಸು ಕೂಡ, ಮದುವೆ ಕೂಡ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ತಗೊಳ್ತೀನಿ. ಈಗ ಎರಡನೇ ಕ್ವಶನ್ ಬಂದ್ಬಿಟ್ಟು, ಯೂಟ್ಯೂಬ್ ಇನ್ಕಮು ಎಷ್ಟು ಅಂತ ಕೇಳಿದ್ದೀರಾ. ಆ್ಯಕ್ಚುಲಿ ಸ್ನೇಹಿತರೆ, ಯೂಟ್ಯೂಬ್ ಇನ್ಕಮು ಈ ಚಾನಲ್ ಕ್ರಿಯೇಟ್ ಮಾಡಿರೋದು ಬಂದ್ಬಿಟ್ಟು ನಮ್ಮ ಹಾಬಿ ಇದೊಂದು. ಇದೆಲ್ಲ ಸ್ಟಾರ್ಟ್ ಮಾಡಿ 1 ವರ್ಷ ಆಗಿದೆ. 1 ವರ್ಷದಿಂದನೇ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಮಾಡ್ತಾ 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 ಇದ್ರದ್ದು ಒಂದು ಚಾನಲ್ ಯಾಕೆ ಮಾಡಬಾರ್ದು ಅಂತ ಮಾಡಿದ್ದೀವಿ ಅಷ್ಟೇ. ನಮ್ಮದು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸ್ ಇದ್ದಾವೆ. ನಾನು ಯೂಟ್ಯೂಬ್ ಬಂದು 2016 ಬಂದಿದ್ದು. ಬೇರೆ ಬೇರೆ ಚಾನಲ್ಸ್ ಇದ್ದಾವೆ. ನಮ್ಮದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಬಂದ್ಬಿಟ್ಟು ಯೂಟ್ಯೂಬೇ. ಬಟ್ ಇದೊಂದು ಚಾನಲ್ನ ನಾವು ಈಗ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಇದರಿಂದ ಇನ್ನೂ ಏನೂ ಇನ್ಕಮ್ ಬಂದಿಲ್ಲ. ಆಮೇಲೆ ಸೊ ನಿಮ್ಮ ಏಜ್ ಎಷ್ಟು ನೋಡೋಣ ಸ್ನೇಹಿತರೆ. ಇದನ್ನು ನಾವು ಆನ್ಸರ್ ಮಾಡಲ್ಲ. ನಮ್ಮಿಬ್ಬರ ಏಜ್ ಎಷ್ಟು ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ನಿಮಗೆ ಇಷ್ಟು ಏಜ್ ಇರ್ಬೋದು ಅಂತ ಗೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಕನ್ಫರ್ಮ್ ಆಗಿ ನಮ್ಮ ಏಜ್ ಎಷ್ಟು ಅಂತ ನಾವು ಹೇಳ್ತೀವಿ. ಯಾಕಂದರೆ ನಾವೇನು ಸುಳ್ಳು ಹೇಳಲ್ಲ. ಏಜ್ ಹೇಳಬಾರ್ದು, ಏಜ್ ಹೇಳಿದ್ರೆ ಏನು ಅನ್ಕೊಂತಾರೋ ಈ ಥರ ಎಲ್ಲ ಏನೂ ಇಲ್ಲ. ಈಗ ನೆಕ್ಸ್ಟ್ ಕ್ವಶನ್ನು, ಡು ಯು ಹ್ಯಾವ್ ಎನಿ ಅದರ್ ಬಿಸ್ನೆಸ್ ಅದರ್ ದನ್ ಯೂಟ್ಯೂಬ್ ಅಂತ ಯಾರೋ ಒಬ್ರು ಕೇಳಿದ್ದಾರೆ. ನಮಗೆ ಯೂಟ್ಯೂಬ್ ಬಿಟ್ಟು ಬೇರೆ ಬಿಸ್ನೆಸ್ ಯಾವುದೂ ಇಲ್ಲ. ನಮ್ಮದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಅಂದ್ಬಿಟ್ಟು ಯೂಟ್ಯೂಬೇ. ಯೂಟ್ಯೂಬಿಂದ ಎಷ್ಟು ಮಾಡ್ತಾ ಇದ್ದೀರಿ ಏನು ಅಂತೆಲ್ಲ ಹೇಳಬೇಕು ಅಂತಂದರೆ ವಿಡಿಯೋನ ಎಂಡರ್ಗೂ ನೋಡಿ. ಎಂಡಲ್ಲಿ ತೋರಿಸ್ತೀವಿ ಎಷ್ಟಿದೆ ಅಂತ. ಕಂಪ್ಲೀಟಾಗಿ ತೋರಿಸಲ್ಲ, ಒಂದು ಅಪ್ರಾಕ್ಸ್ ಹೇಳ್ತೀವಿ ಎಷ್ಟಿದೆ ಅಂತ. ಇನ್ನೊಂದು ಕ್ವಶನು, ಈಗ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಐಡಿಯಾ ಹೇಗೆ ಬಂತು ಅಂತ ಒಬ್ರು ಕೇಳಿದ್ದಾರೆ. ಇದು ಆ್ಯಕ್ಚುಲಿ ನಾವು ಒಂದು ಗಾರ್ಡನ್ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಗಿಡ ಹಾಕಿರೋದಲ್ಲ, ಇದು ಮುಂಚೆನೇ ನಾವು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ. ಸೊ ನಾವು ವಿಡಿಯೋಗೋಸ್ಕರ ಇಲ್ಲಾಂದರೆ ಚಾನಲ್ ಮಾಡಬೇಕು ಅನ್ನೋಕ್ಕೋಸ್ಕರ ಗಾರ್ಡನಿಂಗ್ ಶುರು ಮಾಡಿದ್ದಲ್ಲ. ಒಂದು ವರ್ಷದ ಮೇಲೆ 2 ತಿಂಗಳೇ ಆಯ್ತೇನೋ ನಾವು ಗಾರ್ಡನಿಂಗ್ ಶುರು ಮಾಡಿ. ಸೊ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವಾಗಲೂ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡಿಕೊಂಡೇ ಕೂತಿರ್ತಾ ಇದ್ವಿ. ನಮಗೂ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ, ಯಾವಾಗಲೂ ಮನೆ ಒಳಗಡೆನೇ ಇರ್ತೀವಿ, ಈಚೆಗಡೆ ಬಂದು ಒಂದು ಸ್ವಲ್ಪ ಚೇಂಜಸ್ ಇರಲಿ ಅನ್ನೋ ರೀಸನ್ಗೆ ಗಾರ್ಡನಿಂಗ್ ಶುರು ಮಾಡಿತ್ತು. ಸೊ ಅಷ್ಟೇ. ಸೊ ಇದು ಮಾಡ್ತಾ ಮಾಡ್ತಾ ನಾವು ಆಲ್ರೆಡಿ ಯೂಟ್ಯೂಬಲ್ಲೇ ಇದ್ದೀರಿ. ಸೊ ಇದನ್ನು ಯಾಕೆ ಒಂದು ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಸ್ವಲ್ಪ ಜನಗಳಿಗೆ ಮೋಟಿವೇಶನ್ ಕೊಡ್ಬೋದಲ್ವ. ಈ ಥರ ಮೇಲೆ ಏನಾದರೂ ಇದೆಲ್ಲ ಒಂಥರ ಸ್ಟ್ರೆಸ್ ಫ್ರೀ, ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಈವ್ನಿಂಗ್ ಟೈಮಲ್ಲಿ ಒಂಥರ ಚೆನ್ನಾಗಿರುತ್ತೆ. ಸೊ ಜನಗಳಿಗೂ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಒಂದು ಸ್ವಲ್ಪ ಪ್ರೋತ್ಸಾಹ ಮಾಡೋಣ ಅಂತ ಈ ಚಾನಲ್ನ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಈಗ ಬೇರೆ ಕ್ವಶನ್ನು, ಯೂಟ್ಯೂಬಲ್ಲಿ ನಿಜವಾಗ್ಲೂ ಕಾಸು ಬರುತ್ತಾ? ಹೌದು, ಬರುತ್ತೆ. ನಿಜವಾಗ್ಲೂ ಕಾಸು ಬರುತ್ತೆ. ಎಷ್ಟು ಬರುತ್ತೆ ಎಂಡಿಂಗಲ್ಲಿ ಹೇಳ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಈಗ ಇನ್ನೊಬ್ರು ಯಾರೊಬ್ರು ಕೇಳಿದ್ದಾರೆ, ಹಣ್ಣಿನ ಗಿಡಗಳಿಗೆ ಏನೆಲ್ಲ ಹಾಕ್ತಿದ್ದಾರೆ ಹೇಳಿ ಮೇಡಮ್, ಬರೀ ಮಣ್ಣು ಹಾಕ್ತಿದ್ದೀರಾ ಅಥವಾ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಿದ್ದೀರಾ ಅಂತ ಒಬ್ಬರು ಕೇಳಿದ್ದಾರೆ. ಹೌದು ಸ್ನೇಹಿತರೆ, ಬರೀ ಮಣ್ಣು ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಗಿಡ ಚೆನ್ನಾಗಿ ಬರೋದಿಲ್ಲ. ಮಣ್ಣು ಜೊತೆಗೆ ಈಗ ಒಂದು ಪಾಟ್ ತೊಗೊಂಡಿದ್ದೀರಲ್ವ, ಪಾಟಲ್ಲಿ ಕೆಳಗಡೆ ಒಂದು ಸ್ವಲ್ಪ ನಮ್ಮ ಕಿಚನ್ ವೇಸ್ಟು ಈ ಥರದ್ದೆಲ್ಲ ಹಾಕ್ಕೊಳ್ತೀರಿ. ಮಣ್ಣು ಯಾವ ಥರ ಮಾಡ್ಕೊತೀರಿ ಅಂದರೆ, ನಾರ್ಮಲ್ ಮನೆ ಆಚೆ ಸಿಗುತ್ತಲ್ವ ಅದೇ ಮಣ್ಣು ತೊಗೊಂಬಂದ್ಬಿಟ್ಟು ಅದಕ್ಕೆ ಒಂದು 30% ಕೊಕ್ಕೋ ಒಂದು 10% 15% ಗೊಬ್ಬರ ಅಂದರೆ ತಿಪ್ಪೆ ಗೊಬ್ಬರ ಇಲ್ಲ ವರ್ಮಿ ಕಾಂಪೋಸ್ಟು ಇದನ್ನ ಹಾಕ್ಕೊಂಡು ಒಂದು 5% ನೀಮ್ ಪೌಡ್ರು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು
ಬ್ಯಾಗನ್ನು ರೆಡಿ ಮಾಡಿಕೊಂಡು ಗಿಡನ ನೆಡ್ತೀವಿ. ಗಿಡ ಎಲ್ಲಿಂದ ತರ್ತೀವಿ ಅಂತ ಕೇಳಿದ್ರೆ ನಾವು ಅರ್ಧಕ್ಕರ್ಧ ಗಿಡ ನಾವೇ ಬೀಜ ಹಾಕ್ಕೊಂಡು ಬೆಳ್ಕೊಂಡಿರೋದು. ಇನ್ನು ಮಿಕ್ಕಿರೋದೆಲ್ಲ ನಾವು ನರ್ಸರಿಯಿಂದ ತಂದಿರೋದು. ಇನ್ ಕೇಸ್ ನಿಮಗೆ ಈ ಸೀಡ್ಸ್ ಎಲ್ಲ ಬೇಕು ಅಂದರೆ ಲಿಂಕ್ ಕೂಡ ಹಾಕಿರ್ತೀನಿ. ಯಾರಿಗಾನ ಸೀಡ್ಸ್ ಬೇಕು ಅಂತಂದರೆ ಅಮೆಝಾನಲ್ಲಿ ಹೋಗಿ ತೊಗೊಬೋದು. ನಿಮ್ಗೆ ಯಾವ ಥರ ಗಿಡದ ಸೀಡ್ಸ್ ಬೇಕು ಎಲ್ಲ ಥರ ಸೀಡ್ಸು ಸಿಗುತ್ತೆ ಅಮೆಝಾನಲ್ಲಿ. ಇಲ್ಲಿ ಇನ್ನೊಂದು ಸೇಮ್ ಕ್ವಶನ್, ನಿಮ್ಮ ಇನ್ಕಮ್ ಸೋರ್ಸ್ ಏನು, ಯೂಟ್ಯೂಬ್ ಬಿಟ್ಟು ನಿಮ್ಮ ಇನ್ಕಮ್ ಸೋರ್ಸ್ ಏನು, ಯೂಟ್ಯೂಬ್ ಬಿಟ್ಟು, ಬಿಕಾಸ್ ಯೂಟ್ಯೂಬ್ ಜರ್ನಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಇಲ್ಲ ಸ್ನೇಹಿತರೆ, ನಾವು ಯೂಟ್ಯೂಬ್ ಜರ್ನಿನ ಈಗೆಲ್ಲ ಸ್ಟಾರ್ಟ್ ಮಾಡ್ತಾ ಇರೋದು. ನಮ್ಮ ಯೂಟ್ಯೂಬ್ ಜರ್ನಿ ಶುರು ಆಗಿ 1.5 year ಆಗಿದೆ ಅಷ್ಟೇನೆ. ಸೊ ಇವ್ರನ್ನ ಮದುವೆ ಆಗಿ ಒಂದು 6 ಮಂತ್ ಅನ್ಕೊಳ್ಳಿ, ಆ ಟೈಮ್ಗೆ ನಂದು ಯೂಟ್ಯೂಬ್ ಶುರು ಆಗಿದ್ದು. ಸೊ ಇವರು ತುಂಬಾ ವರ್ಷಗಳಿಂದಾನೇ ಮಾಡ್ತಾ ಇದ್ದಾರೆ. ಸೊ ಅವರೇ ಹೇಳ್ತಾರೆ ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಅಂತ. ಒಂಥರ ಮೇಡಮ್ ಹೋಗಿ ಬಿಟ್ಕೊಟ್ಟಿರೋದು. ಈ ಚಾನಲ್ ಬಂದ್ಬಿಟ್ಟು 1 ತಿಂಗಳಾಗಿದೆ ಅಷ್ಟೇ ಇದಕ್ಕೆ ವಯಸ್ಸು. ನಾನು 2016ನಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದು. ತುಂಬ ಚಾನಲ್ಸ್ ಡಿಲೀಟ್ ಆಗಿದೆ ಮಾಡ್ತಾ ಲಾಸ್ಟಲ್ಲಿ 2018ನಲ್ಲಿ ಫುಲ್ ಟೈಮ್ ಇಳಿದ್ಬಿಟ್ಟೆ ಯೂಟ್ಯೂಬ್ಗೆ. ಅಲ್ಲಿಂದ ಇಲ್ಲಿವರೆಗೂ ಹಾಗೆ ತಳ್ಕೊಂಡ್ಬಂದಿದೆ. ನೆಕ್ಸ್ಟ್ ಕ್ವೆಶ್ಚನ್ ಬೇಗ ಕೇಳಿ ಅಂತ ಹೇಳಿ. ಈಗ ನೆಕ್ಸ್ಟ್ ಕ್ವೆಶ್ಚನ್, ನಿಮ್ಮ ಮುಂದಿನ ಯೂಟ್ಯೂಬ್ ಚಾನಲ್ ಗೋಲ್ಸ್ ಮತ್ತು ಫ್ಯೂಚರ್ ಪ್ಲಾನ್ಸ್ ಏನು? ನಮಗೆ ಆಸ್ ಆಫ್ ನಾವು ಈ ಚಾನಲಲ್ಲಿ ಗೋಲ್ಸ್ ಮತ್ತು ಫ್ಯೂಚರ್ ಪ್ಲ್ಯಾನ್ಸು ಏನೂ ಇಲ್ಲ. ನಿಮಗೆಲ್ಲ ಗಿಡಗಳ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಡೋದು, ಅದ್ರ ಜೊತೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟು ಈ ಥರ ಮಾಡೋಣ ಅಂದ್ಬಿಟ್ಟು ವೀಡಿಯೋಸನ್ನು ಹಾಕ್ತಾಯಿದ್ದೀವಿ. ನೋಡೋಣ ಇದು ಎಲ್ಲಿಗೆ ಕರ್ಕೊಂಡೋಗುತ್ತೆ, ಎಲ್ಲಿಗೆ ತಲುಪುತ್ತೆ ಅಂತ ಅದ್ರ ತಕ್ಕನಂಗೆ ನೋಡಿಕೊಂಡು ನಾವು ಡಿಸೈಡ್ ಮಾಡ್ಕೊತೀವಿ. ನೋಡೋಣ, ನಿಮ್ಮ ಸಪೋರ್ಟ್ ಹೀಗೆ ಚೆನ್ನಾಗಿತ್ತು ಅನ್ನೋ ಆಗಿದ್ರೆ ಮೇಲೆ ಟೆರೆಸಲ್ಲೂ ಶುರು ಮಾಡ್ತೀವಿ, ಕೆಳಗಡೆ ಗಾರ್ಡನಲ್ಲೂ ಶುರು ಮಾಡ್ತೀವಿ. ಈ ಚಿಕ್ಕ ತೋಟ ಇನ್ನೂ ದೊಡ್ಡ ತೋಟ ಆಗಿ ಬೆಳೀಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳೋಣ. ಮೇನ್ ನಿಮ್ಮ ಸಪೋರ್ಟ್ ಬೇಕು. ಆ್ಯಕ್ಚುಲಿ ನಾವು ಇಷ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸ್ಟಾರ್ಟಿಂಗು, ಬಟ್ ಈಗ ಸಪೋರ್ಟ್ ಬರ್ತಾ ಇರೋದು ನೋಡಿದ್ರೆ ಓಕೆ ಮಾಡೋಣ, ನಮಗೂ ಜೋಶ್ ಬರ್ತಾ ಇದೆ ಫುಲ್ಲು. ಮೇಲ್ಗಡೆ ಫ್ಲೋರಲ್ಲಿ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನಿಂಗ್ ನಡೀತಿದೆ 2 ಡೇಸಿಂದ. ನೆನ್ನೆ ನೈಟ್ ಕೂಡ ನಾವು ಮಾತಾಡ್ಕೊಂಡ್ವಿ. ಸೊ ಇನ್ನೂ ಬುಕ್ ಮಾಡಬೇಕು ಒಂದಷ್ಟು ಪ್ರಾಡಕ್ಟ್ ಎಲ್ಲನೂ ಅಂತ. ಸೊ ಎಲ್ಲ ಮಾಡಿ ಶುರು ಮಾಡ್ತೀವಿ. ಅಲ್ಲಿ ಮೇಲೆ ಫ್ಲೋರಲ್ಲಿ ಕೂಡ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಮತ್ತು ಇನ್ನೊಬ್ರು ಕೇಳಿದ್ದಾರೆ ಯಾವ ಊರಂತ ಹೇಳಿ, ಮೈ ಮಾಮ್ ಇಸ್ ಆಸ್ಕಿಂಗ್. ನಮ್ಮದು ಬೆಂಗಳೂರು, ಹುಟ್ಟಿದ್ದೆಲ್ಲ ಇಲ್ಲೇ ಬೆಂಗಳೂರಲ್ಲಿ. ನಮ್ಮ ಅಪ್ಪ ನಮ್ಮ ತಾತ ಅವರೆಲ್ಲ ಕಂಪ್ಲೀಟ್ ಬೆಂಗಳೂರೇ. ಬೆಂಗಳೂರಲ್ಲಿ ಯಾವ ಸೈಡು ಅಂತ ಕೇಳಿದ್ರೆ ಎಣ್ಣೂರು ಸೈಡು. ನಿಮಗೆ ಎಣ್ಣೂರು ಕೇಳಿರ್ತೀರಾ ಮೋಸ್ಟ್ ಆಫ್ ದಿ ಪೀಪಲ್. ನಿಮ್ಗೆ ಯಾರಿಗಾರು ಎಣ್ಣೂರು ಏರಿಯಾ ಗೊತ್ತು ಅಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಹಾಕಿ ನೋಡೋಣ ಯಾರ್ಯಾರು ಆ ಥರದಲ್ಲಿದ್ದೀರಾ ಅಂತ ಗೊತ್ತಾಗುತ್ತೆ. ಇಲ್ಲಿ ಯಾರೊಬ್ಬರು ಒಂದು ಟಿಪ್ ಕೊಟ್ಟಿದ್ದಾರೆ, ಒನ್ ಮೋರ್ ಟಿಪ್, ಯು ವಿಲ್ ಮೇಕ್ ಯುವರ್ ಸ್ಲ್ಯಾಬ್ ಲೀಕ್ ಇಫ್ ಯು ಡೋಂಟ್ ಯೂಸ್ ಡ್ರೈನ್ ಸೆಲ್ಸ್ ಅಂತ ಹಾಕಿದ್ದಾರೆ. ಹೌದು, ಕರೆಕ್ಟು. ಇಲ್ಲಿ ನಮ್ಮದ್ರಲ್ಲಿ ಏನು ಅಂತಂದರೆ ಮೋಲ್ಡ್ ಇದೆಯಲ್ವಾ, ಮೋಲ್ಡಿಂಗ್ ಮೇಲೆ ಟೈಲ್ಸ್ ಹಾಕಿದ್ದಾರೆ. ಸೊ ಅದರಿಂದ ನಾವು ಒಂದು ಬೇರೆ ಆದಮೇಲೆ ಇಷ್ಟು ದಿವಸ ಇಟ್ಕೊಂಡ್ಬಂದ್ರಿ. ಬಟ್ ಎನಿಹಾವ್ ನೀವು ಇಟ್ಕೊಂಡು ಬರ್ತಾನೆ ಇದ್ದರೆ ಲೀಕ್ ಆಗೇ ಆಗುತ್ತೆ ಯಾವ ಥರ ಒಂದು ದಿವಸ. ಸೊ ಅದಕ್ಕೆ ಏನು ಮಾಡಬೇಕು, ನಾವು 1 ಇಯರಿಂದ ನಾವು ಏನೂ ಇಟ್ಟಿಲ್ಲ, ಡ್ರೈನ್ ಸೆಲ್ಸ್ ಏನೂ ಇಟ್ಟಿಲ್ಲ. ಈಗೇನು ಮಾಡ್ತಾಯಿದ್ದೀರಿ, ಒಂದೊಂದು ವೀಕಲ್ಲಿ ಇಲ್ಲ 10 ಡೇಸಲ್ಲಿ ಅಮೆಝಾನಿಂದ ತಿರ್ಗಿ ಮತ್ತೆ ಆರ್ಡ್ರ್ ಮಾಡಿಕೊಂಡು ಎಲ್ಲ ಗಿಡಗಳ ಕೆಳಗಡೆ ಇಷ್ಟು ದಪ್ಪ ಇರುತ್ತೆ, ಅದೊಂಥರ ಬಾಕ್ಸ್ ಬರುತ್ತೆ, ಇಲ್ಲೊಂದು ಫೋಟೋದಲ್ಲಿ ಹಾಕಿರ್ತೀನಿ ಪ್ಲಾಸ್ಟಿಕ್ಕು. ಅದೇನಂತಂದ್ರೆ ನೀರು ಹಾಕಿದ ತಕ್ಷಣ ಡ್ರೈನ್ ಆಗಿಬಿಡುತ್ತೆ, ಅಲ್ಲಿ ನಿಂತ್ಕೊಳ್ಳಲ್ಲ, ಮತ್ತು ಫುಲ್ ಡ್ರೈ ಆಗಿಬಿಡುತ್ತೆ. ಅದಿದ್ರೆ ಫುಲ್ ಸೇಫ್ ಆ್ಯಂಡ್ ಸೆಕ್ಯೂರ್. ಸೊ ಅದನ್ನು ಹಾಕೋಣಂತ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀರಿ. ಇನ್ನೊಂದು ವೀಕಲ್ಲಿ ಇಲ್ಲ 10 ಡೇಸಲ್ಲಿ ಎಲ್ಲದಕ್ಕೂ ಹಾಕ್ತೀವಿ. ಪುದೀನ ಗಿಡಕ್ಕೆ ನೀರು ಯಾವ ಥರ ಹಾಕಬೇಕು ಹೇಳಿ, ಜಾಸ್ತಿ ಬೇಕಾ? ಆ್ಯಕ್ಚುಲಿ ಜಾಸ್ತಿ ಬೇಡ, 2 ದಿವಸಕ್ಕೊಂದ್ಸತಿ ಹಾಕ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸನ್ ಚೆನ್ನಾಗಿತ್ತು ಅಂತಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಸಾಯಂಕಾಲವರೆಗೂ ಹಾಕ್ಕೊಳ್ಬೇಕಾಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಮಣ್ಣಲ್ಲಿ ಮಾಯಿಶ್ಚರ್ ಇದೆಯೋ ಇಲ್ವೋ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದ್ರ ತಕ್ಕನಾಗಿ ನೀವು ಹಾಕ್ಕೊಬೇಕು. ಯಾವಾಗಲೂ ತುಂಬ ನೀರು ಹಾಕ್ತಾಯಿದ್ರೂ ಕೂಡ ಕೊಳ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸುಮಾರಾಗಿ ಹಾಕ್ಕೊಳ್ಳಿ, ನೀವು ಚೆಕ್ ಮಾಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಸಿಸ್ಟರ್ ಫ್ರೂಟ್ಸ್ ಗಿಡ ಹೆಚ್ಚಾಗಿ ಇಲ್ವಾ? ಸಿಸ್ಟರ್ ಫ್ರೂಟ್ಸ್ ಗಿಡ ಎಲ್ಲ ಹೆಚ್ಚಾಗಿದ್ದಾವೆ ಅಲ್ವಾ, ಅದರ ರೂಟ್ಸ್ ಅಷ್ಟೇ ಗ್ರೋ ಆಗಿ ಬ್ಯಾಗ್ಸ್ನಲ್ಲಿ ಹಿಡಿಸುತ್ತಾ ಅಂತ ಯಾರೊಬ್ರು ಕೇಳಿದ್ದಾರೆ. ಆ್ಯಕ್ಚುಲಿ ಇದು ಕರೆಕ್ಟ್ ಕ್ವಶನ್. ಏನಂತಂದರೆ ಈ ಗ್ರೋ ಬ್ಯಾಗ್ಸಲ್ಲೆಲ್ಲ ಹಾಕಿದ್ದೀವಲ್ಲ, ಈ ಸಣ್ಣ ಪುಟ್ಟ ಬದನೆಕಾಯಿ ಯಾವುದೆಲ್ಲ ಬಿಟ್ಟಾಕಿ ಅದ್ರದ್ದು ಲೈಫ್ ಸ್ಪ್ಯಾನ್ ಅಷ್ಟೊಂದಿಲ್ಲ. ಈ ಫ್ರೂಟ್ಸ್ ಪ್ಲಾಂಟ್ ಇದೆಯಲ್ಲ, ಇದ್ರದಲ್ಲಿ ಏನು ಅಂತಂದರೆ ಅಟ್ಲೀಸ್ಟ್ ನೀವೊಂದು 3 years 4 years ಆಗಿದ ತಕ್ಷಣ ಬ್ಯಾಗ್ನ ತೆಗೆದು ಗಿಡನ ಆಚೆ ತೆಗೆದ್ಬಿಟ್ಟು ರೂಟ್ ಬೌಂಡಿಂಗ್ ಆಗಿರುತ್ತೆ. ರೂಟ್ ಬೌಂಡಿಂಗ್ ಅಂದರೆ ರೂಟ್ಸ್ ಎಲ್ಲ ಕೆಳಗೋಗ್ಬಿಟ್ಟು ಕೆಳಗಡೆ ಸುತ್ಕೊಂಡ್ಬಿಟ್ಟಿರುತ್ತೆ. ಎಲ್ಲ ಸುತ್ಕೊಂಡು ಒಂದು ಲೇಯರ್ ಅಷ್ಟು ಫುಲ್ ಬರೀ ರೂಟ್ಸ್ ಇರುತ್ತೆ. ಸೊ ಅದನ್ನ ತೆಗೆದು ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಸುತ್ತಲೂ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ರೂಟ್ಸ್ನೆಲ್ಲ ಮತ್ತೆ ಅದನ್ನು
ಪಾಟಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಗೊಬ್ಬರ ಎಲ್ಲ ಹಾಕೊಂಡ್ರೆ ಇನ್ನೊಂದು 3-4 ವರ್ಷ 5 ವರ್ಷ ಇನ್ನೂ ಟೆನ್ಷನ್ ಇಲ್ಲ. ಇಲ್ಲ ಜಾಗ ಇತ್ತು ಅನ್ನೋ ಆಗಿದ್ರೆ ಸೊ ಇನ್ನೂ ದೊಡ್ಡ ಗಿಡ ಆದಮೇಲೆ ಇನ್ನೂ ಚೆನ್ನಾಗಿ ಬರಲಿ ಅನ್ನೋ ಥರ ಇದ್ದರೆ ಹೋಗಿ ನೆಲದ ಮೇಲೆ ಕೂಡ ಹಾಕ್ಕೊಬೋದು. ಗಾರ್ಡನ್ನು ಇಲ್ಲ ತೋಟ ಏನಾದರೂ ಇತ್ತು ನಿಮ್ಮದು ಅಂದರೆ ನೆಲದ ಮೇಲೆ ಹಾಕ್ಕೊಂಡ್ರೂ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಇದನ್ನೆಲ್ಲ ನಾವು ಪಾಟಲ್ಲೇ ಬೆಳೆಸ್ಬೇಕು ಮೇಲ್ಗಡೆ ಅಂತ ಅಂದ್ಕೊಂಡು ಹಾಕಿರೋದು. ಇದನ್ನ ಯಾವತ್ತಿಗೂ ಪಾಟಲ್ಲೇ ಇಕ್ಕಿರ್ತೀವಿ ನಾವು. ಅದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡ್ಕೊಂಡು ಹೋಗ್ತೀವಿ, ಬಟ್ ಪಾಟಲ್ಲೇ ನಾವು ಬೆಳೆಸೋದು ಮೇಲ್ಗಡೆ. ದಾಳಿಂಬೆ ಗಿಡಕ್ಕೆ ಏನೇನು ಮಾಡ್ತೀರಾ, ಯಾಕಂದರೆ ಹಣ್ಣು ಚೆನ್ನಾಗಿ ಬಂದಿದೆ ಅಂತ ಯಾರೊಬ್ರು ಕೇಳಿದ್ದಾರೆ. ಆ್ಯಕ್ಚುಲಿ ನಾವು ಏನೂ ಮಾಡಿಲ್ಲ, ನಿಮ್ಗೆ ಏನು ಮಿಕ್ಸ್ಚರ್ ಹೇಳಿದಿರೋ ಅದೇ ಮಿಕ್ಸ್ಚರ್ ಮಾಡ್ಕೊಂಡಿದ್ದೀರಿ. ಮತ್ತು ಈ ಫ್ರೂಟ್ ಗಿಡಕ್ಕೆ ಒಂಥರ ಸ್ಪೆಷಲ್ ಫರ್ಟಿಲೈಸರ್ ಬರುತ್ತೆ ಫ್ರೂಟ್ಸ್ ಹಣ್ಣಕ್ಕೆ ಮಾತ್ರ. ಸೊ ಅದಕ್ಕೆ ಅದ್ರದ್ದು ಬೇಕಂದ್ರೆ ಲಿಂಕ್ ಹಾಕ್ತೀನಿ. ಅದಕ್ಕೂ ಅದು ಹಾಕಿಲ್ಲ ಅಂದರೆ ನಡೆಯುತ್ತೆ, ಬಟ್ ಅದು ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೂಟಿಂಗ್ ಆಗುತ್ತೆ. ಇನ್ನೊಂದೇನಂತಂದರೆ ನೀವು ಗಿಡ ತಂದು ಇಟ್ಟಿರ್ತೀರಾ, ಹೂವು ಬರ್ತಾ ಇರುತ್ತೆ, ಬಟ್ ಅದು ಕಚ್ಚಲ್ಲ, ಬಿದೋಗ್ತಾ ಇರುತ್ತೆ ಎಲ್ಲ. ಅದೇನಕ್ಕೆ ಅಂತಂದರೆ ಗಿಡ ಇನ್ನೂ ಸ್ಟ್ರಾಂಗ್ ಇರಲ್ಲ. ಒಂದು ತಕ್ಕ ಮಟ್ಟಿಗೆ ಗಿಡ ಬಂದಮೇಲೆ ಆದಷ್ಟು ಕತೆ ಹೂವು ಬಿಟ್ಟಿದ್ದೆಲ್ಲ ಕಾಯಿ ಆಗುತ್ತೆ. ನೀವು ಅಲ್ಲಿವರೆಗೂ ಏನು ಮಾಡೋಕ್ಕೆ ಹೋಗ್ಬೇಡಿ. ಅದಕ್ಕೆ ಟೈಮ್ ಬಂತ ಅದು ಮಾಡೇ ಮಾಡುತ್ತೆ ಅದು ಕೆಲಸ ಏನಿದೆ ಅಂತ. ನಮ್ಮದು ಫಸ್ಟ್ ದಾಳಿಂಬೆ ಗಿಡ ಯಾವ ಥರ ಆಯಿತು ಅಂದರೆ ಹೂ ಬಂತು ಬಟ್ ಕಾಯಿ ಆಗಲಿಲ್ಲ, ಅದೆಲ್ಲ ಬೀಳ್ತಾ ಇತ್ತು, ಹೂ ಎಲ್ಲ ಬಿತ್ತೋಗ್ತಾ ಇತ್ತು. ಸೊ ಇದು 2ನೇ ಸಲ ಹೂ ಬಂದು ಇವಾಗ ಕಾಯಿ ಬಂದಿರೋದು, ಅದು ಚೆನ್ನಾಗಿ ಬಂದಿದೆ. ಲಾಸ್ಟ್ ಟೈಮ್ ಬಂದಿಲ್ಲ, ಬಟ್ ಈ ಟೈಮು ಚೆನ್ನಾಗಿ ಬಂದಿದೆ ಕಾಯಿ ಎಲ್ಲ. ಒಂದೊಂದು ಗಿಡದಲ್ಲಿ 10 ಕಾಯಿ ಬಿಟ್ಟಿದೆ, ಅದ್ರಲ್ಲಿ ಸ್ವಲ್ಪ ಕಡಿಮೆ ಇದೆ, ಬಟ್ ಇದರಲ್ಲಿ ಒಂದು 10 ಕಾಯಿ ಬಿಟ್ಟಿದೆ, ಚೆನ್ನಾಗಿ ಬಂದಿದೆ. ಇವಾಗ ಚಾನಲ್ಸ್ ವಿಷಯಕ್ಕೆ ಬಂದರೆ ನೋಡಿ, ಇಲ್ಲೊಂದು ಕೆಲಸ ನಡೀತಾ ಇದೆ, ಅಪ್ಲೋಡಿಂಗ್ ಆಗ್ತಾ ಇದೆ, ಕಾಪಿ ಮಾಡ್ಕೊತಾ ಇದ್ದೀರಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ. ಮತ್ತು ಇಲ್ಲಿ ನೋಡಿ, ಇದು ನಂದು ಟೆಕ್ನೋಸ್ ಯೂಟ್ಯೂಬ್ ಚಾನಲ್ಗೆ ಪ್ಲೇ ಬಟನ್ ಬಂದಿರೋದು. ಇದು ನಾಳೆ ಚಾನಲ್ಲು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಇದರಲ್ಲಿ ಕ್ರಾಸ್ ಆಗಿದ್ದಾರೆ. ಮತ್ತು ನಮ್ಮ ಚಾನಲ್ಸ್ದು ಏನೇ ಇದ್ರೂ ಇಲ್ಲಿ ಮಾಡ್ಕೊತೀರಿ. ಇನ್ನೂ 2 ಲ್ಯಾಪ್ಟಾಪ್ ಇದೆ, ಇದರಲ್ಲಿ ಎಡಿಟ್ ಮಾಡ್ಕೊತೀರಿ, ಟ್ಯಾಬು ಇದೆ, ಎಲ್ಲ ಫುಲ್ ಕಂಟೆಂಟ್ ಕ್ರಿಯೇಷನ್ಗಂತಲೇ ಇದೆಲ್ಲ ಇರೋದು. ಆಮೇಲೆ ಇನ್ನೊಂದು ಚಾನಲ್ ವಿಷಯಕ್ಕೆ ಬಂದರೆ ಎಷ್ಟು ಚಾನಲ್ಸ್ ಇದೆ ಅಂತಂದರೆ ನೋಡಿ, ಇದು ಇನ್ಸ್ಟಾಗ್ರಾಮ್ ಅಕೌಂಟು, ಇದು ಇನ್ಸ್ಟಾಗ್ರಾಮ್ ಅಕೌಂಟು. ಇದರಲ್ಲಿ 94,200 ಫಾಲೋವರ್ಸ್ ಇದ್ದಾರೆ. ಮತ್ತು ಇದರಲ್ಲಿ 69.5 ಸಾವಿರ ಫಾಲೋವರ್ಸ್ ಇದ್ದಾರೆ. ಇದರಲ್ಲೆಲ್ಲ ಕ್ರಿಪ್ಟೋ ಕಂಟೆಂಟೇ ಹಾಕೋದು ನಾವು ನೋಡ್ಬೋದು. ಆಮೇಲೆ ಫೇಸ್ಬುಕ್ ವಿಷಯಕ್ಕೆ ಬಂದರೆ 2 ಫೇಸ್ಬುಕ್ ಪೇಜಸ್ ಇದ್ದಾವೆ, ಕ್ರಿಪ್ಟೋ ಕಪಲ್ ಕನ್ನಡ ಮತ್ತು ಕಪಲ್ ವ್ಲಾಗ್ಸ್ ಕನ್ನಡ. ಇದು ಪರ್ಸ್ನಲ್, ಇದು ಕಪಲ್ ವ್ಲಾಗ್ಸ್ ಕನ್ನಡ ಇದು. ಸೊ ಟೋಟಲ್ 2 ಫೇಸ್ಬುಕ್ ಪೇಜಸ್ ಇದ್ದಾವೆ. ಆಮೇಲೆ ಯೂಟ್ಯೂಬ್ ಚಾನಲ್ ಅದೇ ಇವಾಗ ನನ್ನ ತೋರಿಸ್ನಲ್ಲ ಪ್ಲೇ ಬಟನ್ ಇರೋದು, ಅದು ಈ ಚಾನಲ್ದು. ಇದು ನನ್ನ ಕ್ರಿಪ್ಟೋ ಮೇನ್ ಚಾನಲ್ಲು. ಸೊ ಇದು ನನ್ನ ಟೆಲಿಗ್ರಾಮ್ ಚಾನಲ್, ಇದರಲ್ಲಿ 27,000 ಜನ ಫಾಲೋವರ್ಸ್ ಇದ್ದಾರೆ. ಸೊ ಇನ್ನೂ ಬೇಜನ್ ಚಾನಲ್ಗಿದ್ದಾವೆ ಸಣ್ಣ ಪುಟ್ಟವೆಲ್ಲ ಸೇರಿಸಿದ್ರೆ. ಸೊ ಈ ವಿಡಿಯೋದಲ್ಲಿ ಇಷ್ಟು ಮಾತ್ರ ತೋರಿಸ್ತೀವಿ ಅಷ್ಟೇ. ಇವಾಗ ಯೂಟ್ಯೂಬ್ ಅರ್ನಿಂಗ್ಸ್ ಅಂತ ಬಂದಾಗ ಒಂದು ಚಾನಲ್ ತೋರಿಸ್ತೀನಿ, ಒಂದು ವಿಡಿಯೋ ತೊಗೊಂಡಿದ್ದೀನಿ. ಇದು ನೋಡಿ, ಈ ವಿಡಿಯೋಗೆ 2.5 ಲಕ್ಷ ವ್ಯೂಸ್ ಬಂದಿದೆ. ಸೊ 2.5 ಲಕ್ಷ ವ್ಯೂಸು. ಸೊ ಇದಕ್ಕೆ $492 ಬಂದಿದೆ. $492 ಅಂದರೆ ಈಗ $1 ಬಂದುಬಿಟ್ಟು ಹತ್ತಿರ 95 ರೂಪೀಸ್ ಇದೆ. ಸೊ ನಾನು 492 × 95 ಅಂತ ಹಾಕ್ಕೊಂಡ್ರೆ 46,000 ರೂಪಾಯಿ, ಹತ್ತಿರ 47,000 ರೂಪಾಯಿ ಒಂದು ವೀಡಿಯೋದಲ್ಲಿ ಮಾಡಿದ್ದೀನಿ. ಸೊ ಇದು ಡಿಪೆಂಡ್ ಆಗುತ್ತೆ ವೀಡಿಯೋಸ್ದು, ಪ್ರತಿಯೊಂದು ವೀಡಿಯೋಗೂ ಡಿಪೆಂಡ್ ಆಗುತ್ತೆ ಪ್ರೈಸಸ್ ಎಷ್ಟು ಅಂತ. ಡೈಲಿ ಬೇಸಿಸ್ ಮೇಲೆ ಅದು ಚೇಂಜ್ ಆಗ್ತಾ ಇರುತ್ತೆ, ಎಷ್ಟು ಬಿಡ್ಡಿಂಗ್ ನಡೀತಾ ಇದೆ, ಮತ್ತು ನಾವು ಯಾವ ಟಾಪಿಕ್ ಮೇಲೆ ವೀಡಿಯೋ ಮಾಡ್ತಾಯಿದ್ದೀರಿ, ಇದೆಲ್ಲ ಇಂಪಾರ್ಟೆಂಟ್ ಅದು. ಸೊ ಅದ್ರ ಮೇಲೆ ನಮ್ಮ ಅರ್ನಿಂಗ್ಸು ಡಿಸೈಡ್ ಆಗೋದು. ಬಟ್ ಮೋಸ್ಟ್ಲಿ ವ್ಯೂಸ್ ಎಷ್ಟು ಬರುತ್ತೋ ಅಷ್ಟು. ನನ್ನ ಚಾನಲಲ್ಲಿ 1,000 ವ್ಯೂಸ್ಗೆ ಒಂದು 120 × 150 ರೂಪೀಸ್ವರೆಗೂ ಬರುತ್ತೆ. ಸೊ ಇವಾಗ ನೋಡೋಕೆ ಹೋಗಲಿ, ಇದು ಹತ್ತತ್ರ 2.5 ಲ್ಯಾಕು ವ್ಯೂಸ್ ಅಲ್ವಾ. 1 ಮಿಲಿಯನ್ ವ್ಯೂಸ್ ಬಂದಿದ್ದರೆ ನನಗೆ ಹತ್ತತ್ರ 1,50,000 1,60,000 ಬಂದಿರ್ತಾಯಿತ್ತು. ಇಲ್ಲಿ ಬಂದಿರೋ ವ್ಯೂಸ್ಗೆ ಇಲ್ಲಾಗಿರೋ ಅರ್ನಿಂಗ್ಸ್ ಪ್ರಕಾರ 1 ಮಿಲಿಯನ್ಗೆ ನನಗೆ 1,50,000 ರಿಂದ 1,60,000. ಬಟ್ ಟಾಪಿಕ್ಸ್ ಮೇಲೆ ಚೇಂಜ್ ಆಗುತ್ತೆ. ಇವಾಗ ನೀವೇನಾದರೂ ವೆಬ್ಸೈಟ್ ಬಗ್ಗೆ ಮಾಡಿದ್ರೆ ಅಥವಾ ಈ ಆ್ಯಡ್ಸೆನ್ಸು ಈ ಥರ ಟಾಪಿಕ್ಸ್ ಏನೋ ನೀವು ಇಟ್ಕೊಂಡು ಮಾಡಿದ್ರಿ ಅಂದರೆ ಇನ್ನೂ ಅರ್ನಿಂಗ್ಸ್ ಜಾಸ್ತಿ ಇರುತ್ತೆ. ಅದು 200 ರೂಪೀಸು 300 ರೂಪೀಸ್ ಕ್ರಾಸ್ ಆಗುತ್ತೆ 1000 ವ್ಯೂಸ್ಗೆ. ಸೊ ಇದು ನಮ್ಮ ಅರ್ನಿಂಗ್ ವ್ಯೂಸು. ಬರೀ ಯೂಟ್ಯೂಬ್ ಅರ್ನಿಂಗ್ಸ್ ಒಂದೇ ಅಲ್ಲ, ನಮ್ಮದು ಫೇಸ್ಬುಕ್ ಅರ್ನಿಂಗ್ಸ್ ಕೂಡ ಆಗುತ್ತೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ಅರ್ನಿಂಗ್ಸ್ ಮಾಡ್ತೀವಿ.
ಇನ್ನೂ ಬೇರೆ ಬೇರೆ ಥರ ಎಲ್ಲ ಅರ್ನಿಂಗ್ಸ್ ಮಾಡ್ತೀವಿ. ಸೊ ಜಸ್ಟ್ ನಿಮಗೆ ಇದು ತೋರಿಸಿದ್ದಷ್ಟೇ. ಆಮೇಲೆ ಇನ್ನೊಂದು ಸ್ನೇಹಿತರೆ, ಈ ಚಾನಲ್ ಇದೆಯಲ್ವಾ ಕಪಲ್ ಬ್ಲಾಗ್ಸ್ ಕನ್ನಡ, ಇವಾಗ ವಿಡಿಯೋ ನೋಡ್ತಾ ಇದ್ದೀರಲ್ವಾ, ಇದು ಬಂದ್ಬಿಟ್ಟು ನಮ್ಮ ವೈಫ್ ಮೇಡಮ್ ಅವರು ಕ್ರಿಯೇಟ್ ಮಾಡ್ಕೊಂಡಿರೋ ಚಾನಲ್ಲು. ನಾನು ಅವ್ರಿಗೆ ಜೊತೆಯಾಗಿ ವೀಡಿಯೋಸ್ ಹೆಲ್ಪ್ ಮಾಡ್ತಾ ಇರ್ತೀನಿ. ಸೊ ಅವರು ಈ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಇದರಿಂದ ಏನು ಅರ್ನಿಂಗ್ಸ್ ಇಲ್ಲ ಸ್ನೇಹಿತರೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಬಟ್ ನಾನು ಸ್ಟಾರ್ಟ್ ಮಾಡ್ಕೊಂಡು ನನ್ನ ಚಾನಲ್ ಅರ್ನಿಂಗ್ಸ್ ಆಗ್ತಾ ಇದೆಯಲ್ವಾ, ಅದೆಲ್ಲ ನಾನು 2016ಇಂದ ಮಾಡ್ಕೊಂಬರ್ತಾ ಇರೋ ಚಾನಲ್ಸು. 10 ವರ್ಷ ಆಗಿದೆ ನಾನು ಯೂಟ್ಯೂಬ್ ಬಂದು. ಸೊ ಮೇಡಮ್ ಅವ್ರು ಇವಾಗ ಎಂಟ್ರಿ ಕೊಟ್ಟಿದ್ದಾರೆ, ಮಾಡ್ತಾಯಿದ್ದಾರೆ. ಇದರಲ್ಲಿ ಏನು ಅರ್ನಿಂಗ್ಸ್ ಬರಬೇಕು ಅಂತೆಲ್ಲ ಮಾಡ್ತಾಯಿಲ್ಲ. ಏನೋ ನಮ್ಮ ಪ್ಯಾಷನ್ಗೆ, ನಮ್ಮ ಇಂಟ್ರೆಸ್ಟಿಗೆ, ಮತ್ತು ನಾವು ಗಾರ್ಡನಿಂಗು ತುಂಬ ಇಂಟ್ರೆಸ್ಟ್ ಇದೆಯಲ್ವಾ, ಸೊ ಶೇರ್ ಮಾಡೋಣ ಅಂತ ಈ ಚಾನಲ್ ಕ್ರಿಯೇಟ್ ಮಾಡಿದ್ದು. ಇಷ್ಟೇ ನೋಡಿ ಇಷ್ಟೇ ಕ್ವಶನ್ಸ್ ನೀವು ಕೇಳಿರೋದು. ಸೊ ಇಷ್ಟಕ್ಕೆ ಆನ್ಸರ್ ಮಾಡಿದ್ದೀರಿ. ಇನ್ನೂ ಕೇಳಿದ್ರೆ ಆನ್ಸರ್ ಮಾಡ್ತಾ ಇದ್ವಿ, ಬಟ್ ನೀವು ಕೇಳಲಿಲ್ಲ, ಇಷ್ಟು ಕೇಳಿದ್ದೀರಾ. ಓಕೆ, ಈಗ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಈ ನಮ್ಮ ಆಮೇಲೆ ಚಾನಲ್ ಇನ್ನೊಂದು, ನಿಮ್ಗೆ ಏನಾದರೂ ಇನ್ನೂ ಕ್ವಶನ್ಸ್ ಇತ್ತು ಅಂತಂದರೆ ಈ ಕಮೆಂಟ್ಸಲ್ಲಿ ಏನು ಕೇಳೋಕೆ ಹೋಗ್ಬೇಡಿ. ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ನೀವು ಕಮೆಂಟ್ಸನ್ನು ಹಾಕೊಂಡು ಹೋಗ್ತಾರೆ. ಇನ್ ಕೇಸ್ ಹಾಕ್ತೀರಂತ ಹಾಕೊಂಡು ಹೋಗ್ತಾರೆ. ನಾವು ಅಲ್ಲಲ್ಲ ಒಂದು ಚೆಕ್ ಮಾಡಿಕೊಂಡು ಸೇವ್ ಮಾಡಿ ಇಟ್ಕೊಂಡಿರ್ತೀರಿ. ಯಾವಾಗಾದ್ರೂ ಟೈಮ್ ಬಂದಾಗ ಒಂದು ವಿಡಿಯೋ ಮಾಡಿಬಿಟ್ಟು ನಿಮ್ಮ ಕ್ವಶನ್ಸ್ಗೆಲ್ಲ ಆನ್ಸರ್ನ ತಿಳಿಸ್ಕೊಡ್ತೀವಿ. ಓಕೆ, ಈಗ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಹ್ಯಾಪಿ ಮ್ಯಾರಿಡ್ ಲೈಫ್.